ನಮ್ಮ ತಾಲೂಕಿನಲ್ಲಿ ಚಿತ್ತಾಪುರ ತಾಲೂಕುಗಳಲ್ಲಿ ಅದು ಹಳ್ಳಿಗಳಿಗೆ ಬಂದು ಬೇರೆ ರೀತಿ ಪ್ರಚಾರ ಸುಳ್ಳು ವದಂತಿ ಪ್ರಚಾರ ಮಾಡ್ತಿದ್ದಾರೆ. ಅವ್ರು ಏನಪ್ಪ ಅಂದ್ರೆ 1,00,000 ರೂಪಾಯಿಗೆ ಬಡ್ಡಿ ನಾನು ಧರ್ಮಸ್ಥಳದಲ್ಲಿ ಸಂಘದಲ್ಲಿ ನಮ್ಮ ಮನೆಯವರು ಮೆಂಬರ್ ಇದ್ದಾರೆ. ನಾನು 3,00,000 ರೂಪಾಯಿ ಲೋನ್ ತೊಗೊಂಡಿದ್ದೀನಿ. 3,00,000 ರೂಪಾಯಿ ಬಿಡಿ, 1,00,000 ರೂಪಾಯಿ ಲೋನ್ ತೊಗೊಂಡಿದ್ರೆ 1 ವರ್ಷಕ್ಕೆ ನಾವು ಕುಂತು ಸರಿಯಾಗಿ ಲೆಕ್ಕಾಚಾರ ಮಾಡಿದರೆ 7 ಇಲ್ಲ 8,000 ರೂಪಾಯಿ ಅದ್ರ ಇಂಟ್ರೆಸ್ಟ್ ಆಗ್ತದೆ. 1,00,000 ರೂಪಾಯಿಗೆ 7 ಇಲ್ಲ 8,000 ರೂಪಾಯಿ ಅದು ಇಂಟ್ರೆಸ್ಟ್ ಆಗ್ತದೆ. ಇವರು ಬೇರೆ ಒಂದು ಹಳ್ಳಿಗೆ ಬಂದು ಪ್ರತಿಯೊಂದು ಹಳ್ಳಿಗೆ ಬಂದು ಸುಳ್ಳು ಪ್ರಚಾರ ಮಾಡ್ತಾಯಿದ್ದಾರೆ. ಅದು 40% ಬರ್ತದೆ, 50% ಬರ್ತಿದೆ. ಅದು ವೈಯಕ್ತಿಕವಾಗಿ ಅವ್ರು ಸುಳ್ಳು ವದಂತಿ ಮಾಡ್ತಾರೆ. ಅವ್ರು ಏನಾರ ಬಂದು ನಮ್ಮ ಹಳ್ಳಿಗೆ ಅವ್ರು ಈ ಥರ ಅವ್ರು ಮಾತಾಡಿದರೆ ಅವ್ರಿಗೆ ನೇರವಾಗಿ ನಾನು ಮಾತಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಯಾಕಪ್ಪ ಅಂತಂದರೆ ನಾನು ಸದ್ಯ ಮೂಮೆಂಟ್ದಲ್ಲಿ 3,00,000 ರೂಪಾಯಿ ಧರ್ಮಸ್ಥಳದಲ್ಲಿ ತೊಗೊಂಡು ಅದ್ರ ಇಂಟ್ರೆಸ್ಟ್ ಏನದ, ಅದ್ರದ್ದು ಏನು ವಾರ ಏನು ಕಟ್ತೀನಿ, ತಿಂಗಳ ಏನು ಬಡ್ಡಿ ಬರ್ತದ ಅಂತ ನಾನು ವಿಚಾರ ಮಾಡಿ ಭಾಳ ನೋಡೀನಿ. ನಾನು 3,00,000 ರೂಪಾಯಿ ನಾವು ಲೋನ್ ತೊಗೊಂಡ್ರೆ 1,00,000 ರೂಪಾಯಿ 7 ಇಲ್ಲ 8,000 ರೂಪಾಯಿ ಆಗ್ತದೆ. 8 ಲಕ್ಷ 3 ಲಕ್ಷಕ್ಕೆ ಅಂದರೆ 32,000 ರೂಪಾಯಿ ಆಯ್ತು. 8 3 24 ರೀ, 24,000 ರೂಪಾಯಿ ಬಡ್ಡಿ ಆಗ್ತದೆ. ಇವ್ರು ಏನೇನೋ ಹೇಳಿಕೆಚ್ಚು ಸುಳ್ಳು ದಾರಿ ತಪ್ಪಿಸೋವಂಥದ್ದು, ಯಾವುದೋ ಒಂದು ಖಾಸಗಿ ಲೋನ್ದಾಗ ಅಪರಾಧ ಒಂದು ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ನಮಗೂ ಅದು ಆ ರೀತಿ ಯಾವುದೇ ನಾವು ಧರ್ಮಸ್ಥಳದಲ್ಲಿ ನಾವು ತೊಗೊಂಡು ಕೇಸಿನ ನಮ್ಮ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ನಮ್ಮ ಅಂಗಡಿ ಐತಿ. ನಾವು ಸಾಕಷ್ಟು ಇದೆಲ್ಲ ನಾನು 7 ವರ್ಷ ಹಿಡಿದು ಧರ್ಮಸ್ಥಳದ ಲೋನ್ ತೊಗೊಂಡು ನಮ್ಗೆ ಯಾವುದೇ ಅಂತ ಅನಾಹುತ ಕಂಡಿಲ್ಲ. ಅವ್ರು ಏನಾರ ಬಂದು ನಮ್ಮ ಎದುರು ಬಂದು ಇಲ್ಲಿ ಸುಳ್ಳು ವದಂತಿ ಮಾಡಿದರೆ ಅವ್ರು ನೇರವಾಗಿ ಮಾತಾಡ್ಲಿಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ ಅಂತ ನಾನು ಈ ಮೀಡಿಯಾದಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತೀನಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಈಗ ನಾವಾದರೂ ನೆಕ್ಸ್ಟ್ 3 ಲಕ್ಷ ಸಿಡಿಬಿ ಲೋನ್ ತೊಗೊಂಡಿವ್ರಿ. ತೊಗೊಂಡಾದ್ಮೇಲೆ ಅದು ಮುಗಿಲಿಕ್ಕೆ ಬಂದದ್ದು ಸರ್. ಈ ನೆಕ್ಸ್ಟ್ 5 ಲಕ್ಷ ಕೊಡ್ತೀವಿ ಅಂತ ನಮ್ಗೆ ನೇರವಾಗಿ ಅವರೇ ಫೋನ್ ಮಾಡ್ಯಾರ ಸರ್. ಇದು ಕಟ್ಟೋದಾಗೋದು 5 ಲಕ್ಷ ಕೊಡ್ತೀವಿ ಅಂತ. ನಾವು ಕಾರ್ಪೆಂಟ್ರ್ ಅಂಗಡಿ ಅದ ಮತ್ತು ಗಿರಣಿ ಅದ, ಸೋಲಾರ್ ಇದು ರೊಟ್ಟಿ ಮಾಡೋ ಮಷಿನ್ ಸುದ್ದಕ್ಕೆ ಅದ. ಅದು ಧರ್ಮಸ್ಥಳ ಕಡೆ ನಿಂತೆ ನಮ್ಗೆ ಅನುವಾದ ಮಾಡಿ ಕೊಟ್ಟರು ಅವ್ರು, ಇದೊಂದು ಕೆಲಸ ನಿಮಗೆ ನಡೀಲ್ಲ ಅಂತ. ಧರ್ಮಸ್ಥಳದ ನಿಂತು ಏನು ಕೆಟ್ಟ ಅಪರಾಧ ಇಲ್ಲ ಸರ್. ಅದ್ರ ನಿಂತು ನಾವು ಮುಂದೆ ಬಂದೀವಿ. ಅದ್ರ ನಿಂತು 2 ಅಂತಸ್ತು ಬಿಲ್ಡಿಂಗ್ ಸುದ್ದಕ್ಕೆ ಕಟ್ಟಿವಿ ನಾವು. ಒಳ್ಳೆ ದಾರಿ ಅದ. ಅದು ನಮ್ಮ ಸಾಕ್ಷಾತ್ ಶಿವ ಮಂಜುನಾಥನೇ ನಮ್ಗೆ ದರೆಗಿಳಿದು ನಮ್ಗೆ ಆಶೀರ್ವಾದ ಮಾಡ್ಯಾನ ಅಂತ ತಿಳ್ಕೊಂಡು ಇಷ್ಟು ಹೇಳಿ. ಈಗಿಂದ ಜಮಾದಾಗ ಕಡೆ ಕಾಸಿಗೆ ಒಂದು ತೊಗೊಂಡು ಕೇಸಿ ನಮ್ಗೆ ಮಾರಾಯಣದ್ರು ಕಟ್ಟಿ ನಾವು ಸತ್ಯ ಅದು ತಂದು ಇದ್ರೊಳಗೆ ಹಾಕಿರಿ. ಈ ಧರ್ಮಸ್ಥಳ ಸುಳ್ಳಾಡ್ಬಾರ್ದ್ರಿ. ಧರ್ಮಸ್ಥಳ ಸಂಘದಾಗ ನಾವು ಲೋನ್ ತೊಗೊಂಡಿದ್ರೆ ನಮಗೆ ಯಾವುದೇ ಕಷ್ಟ ಇಲ್ಲ, ಸುಳ್ಳು ಕೇಳ್ಬೇಕು. ಅದು ಅವ್ರವ್ರ ವೈಯಕ್ತಿಕವಾಗಿ ಬೇರೆ ಚಟಕ್ಕೆ ಉಪಯೋಗಿಸಿ ತಂದು ಧರ್ಮಸ್ಥಳದಾಗ ಹಾಕ್ತಂದು ಇದು ಸರಿ ಭಾಳ ತಪ್ಪದವ್ರು. ಈಗ ನಮ್ಮ ವೈಯಕ್ತಿಕವಾಗಿ ರೀ ಸರ್, ನಾವು ತಂದು ಈಗ 1,00,000 ರೂಪಾಯಿ ತಂದು ಸೀದಾ ನೇರವಾಗಿ ನಾವು ದಂಧ ಬಿಸ್ನೆಸ್ ಮಾಡ್ಕೊಂಡು ಅದ್ರಾಗ ಉಳಿತಾಯ ಎಷ್ಟು ಉಳಿತಂದು ನಮಗೆ ಮಾಹಿತಿ ಅದು. ನಮ್ಮ ಕೆಟ್ಟ ಚಟಗಳಿಗೆ ಉಪಯೋಗಿಸ್ಲಿಕ್ಕೆ ನಮ್ಗೆ ಕೈಲಾಲಾರ್ದ ಮಟ್ಟಿಗೆ ಬೇರೆಯವ್ರ ಮೇಲೆ ಹಾಕ್ತಂದ್ರೆ ಇದು ಭಾಳ ತಪ್ಪು ಅನ್ನಿಸ್ತದೆ ರೀ. ನಾವು ಮಾಡ್ಕೊಂಡು ನಾವು 3 ಲಕ್ಷ ಈಗ 7 ವರ್ಷ ಹಿಡಿದು ನಾವು 30,000 ಹಿಡ್ಕೊಂಡು 1,00,000 ಹಿಡ್ಕೊಂಡು 3 ಲಕ್ಷ ತನಕ ಲಾಸ್ಟ್ ಈಗ ನಾವು ಲೋನ್ ಮುಕ್ತಾಯಗೊಳ್ತದೆ ರೀ. 3 ಲಕ್ಷ ನಾವು ಅದರಿಂದ ಭಾಳ ಅನುಕೂಲ ಆಗ್ಯದ. ನಮ್ಮ ದಂಧ ಮಾಡ್ಕೊಂಡು ನಾವು ದುನಿಯಾ ಬಿಸ್ನೆಸ್ ಮಾಡ್ಕೊಂಡು ನಮ್ಗೆ ಕಟ್ಲಾಕ್ನು ವಾರ ಭಾಳ ಅನುಕೂಲ ಅದ ರೀ. ಭಾಳ ಇಂಟ್ರೆಸ್ಟ್ ಕಮ್ಮಿ ಅದ, ಕಟ್ಟೋದನ್ನು ಕಮ್ಮಿ ಅದ ನಮ್ಗೆ. ಈಗ ಬೇರೆ ಲೋನ್ದಾಗ ನಮ್ಮ ಕಾಲಾವಕಾಶ 1-2 ಗಂಟೆ ತನಕ ನಮ್ಗೆ ಕಾಲಾವಕಾಶ ಅದ. ಬೇರೆ ಖಾಸಗಿ ಲೋನ್ಗಳು ಬರ್ತಾರೆ, 8 ಗಂಟೆಗೆ ಬಂದ್ರಂದ್ರೆ 5 ನಿಮಿಷದಾಗ ಅವ್ರಿಗೆ ಅಮೌಂಟ್ ಕಟ್ಬೇಕು. ಅವ್ರು ವೈಯಕ್ತಿಕವಾಗಿ ಅವ್ರಿಗೆ ಅಲ್ಲಿ ತೊಗೊಂಡು ಸಾಲ ಕಟ್ಕೊಂಡು ತಮ್ಮ ಸಂಸಾರಕ್ಕಾಗಿ ಅದೋ ಇನ್ನೊಂದು ತಮ್ಮ ಲೋನ್ ತೊಗೊಂಡು ಬೇರೆಯವ್ರಿಗೆ ಅವ್ರಿಗೆ ಕಾಸು ಅವ್ರು ಬೇಕಿದ್ದರೆ ಲೋನ್ ಇಸ್ಕೊಟ್ಟು ತಾವು ಸಾವಿಗಡಗೋದು ತಂದು ಈ ಲೋನ್ ಕೇಸಿಂದ ಇವ್ರಿನಿಂತ ನಾವು ಸತ್ತೀವಿ ಡೆತ್ ಆಗಿವಿ ಅಂತ ಅನ್ನೋದು ಭಾಳ ತಪ್ಪದ. ನಾವು ಮಾಡ್ಕೊಳ್ತದ ಬೇರೆ ಲೋನ್ಗಳದಾಗಲ್ಲ. ಅವ್ರು ಯಾರಿಗೂ ಸುಳ್ಳು ವದಂತಿ ಮಾಡ್ರೆ ನಾನು ಎದುರು ಮಾತಾಡಲಿ, ಅವ್ರಿಗೆ ನೇರವಾಗಿ ನಾವು ಮಾತಾಡಲಿ ಅಂದ್ರೆ ಅವಾಗ ಕೇಳ್ರಿ ಅಂತ ಹೇಳ್ತೀನಿ. ಗ್ಯಾರಂಟಿ ಮಾತಾಡಿ ಆಡ್ತಾರೆ ಅವರು. ಆದ್ರೆ ಗೊತ್ತಿಲ್ಲದಾಗ ಊರು ಹಳ್ಳಿ ತಿರುಗಾಡಿ ಸುಳ್ಳು ಪ್ರಚಾರ ಮಾಡಬೇಡ್ರಿ. ಬರೀ ನಮ್ದು ಅಂಗನಹಳ್ಳಿ, ಸೇಡಂ ತಾಲೂಕು ಅಂಗನಹಳ್ಳಿ. ನೀವು ಯಾವ್ಯಾವ ಹಳ್ಳಿಗಳು ತಿರುಗಾಡ್ರಲ್ಲ, ನಾನು ಅಂಗನಹಳ್ಳಿ, ನನ್ನ ಹೆಸರು ರುದ್ರಗೌಡ ಅಂತೇಳಿ. ಬರೀ ಅಂಗನಹಳ್ಳಿ ಬಂದು ನೀವು ನೇರವಾಗಿ ನನ್ನ ಜೊತೆ ಮಾತಾಡ್ರಿ. ನಿಮ್ಗೆ ಯಾವ ರೀತಿ ಅದ್ರ ನಿಂತು ಏನದು ಮಾಹಿತಿ 1 ಲಕ್ಷಕ್ಕೆ ಏನದ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ, ಬರ್ರಿ ಅಂತ ಹೇಳ್ತೀನಿ ಸರ್. ಈ ಸಂಘ ಧರ್ಮಸ್ಥಳ ಸಂಘ ಬಂದ್ಮ್ಯಾಕ ಎಲ್ಲ ಫೈನಾನ್ಸ್ಗಳು ಬಂದಾಗ್ಯಾವ್ರಿ, ಎಲ್ಲ ಬಂದಾಗ್ಯಾವ್ರಿ. ಬಂದಾದ ನಿಂತ ಈ ಸಂಘದ ನಿಂತ ಅವ್ರಿಗೆ ಹೊಡೆತ ಬಿದ್ದದ ಸರ್. ಫೈನಾನ್ಸ್ ಏನು ಕೊಡ್ಲತ್ತಾರ ಅವ್ರು 3 ಬಡ್ಡಿ ಬೀಳ್ತದೆ ಸರ್. ಈಗ ನಾವು 10 ವರ್ಷದಿಂದ ನಾವು ಖಾಲಿ 1 ಲಾಖ ತೊಗೊಂಡ್ರು 36,000 ರೂಪಾಯಿ ಬಡ್ಡಿ ಕಟ್ಟಿದ್ವಿ ನಮ್ಮ ಮ್ಯಾರೇಜ್ ಸಲುವಾಗಿ ತೊಗೊಂಡ್ರು. ಸಂಘ ಬಂದ ಮ್ಯಾಕ ನಮ್ಗೆ ಭಾಳ ಅನುಕೂಲ ಆಗ್ಯದ ಸರ್. ಈ ಸಂಘ ನಮ್ಗೆ ಏನು ಬಿಡಪ್ಲೇ ಇಲ್ಲ. ಈಗ ನಾವು ನೆಕ್ಸ್ಟ್ 5 ಲಕ್ಷದಲ್ಲಿ ಈಗ ಏನಿಲ್ಲ ಅಂದ್ರೆ ಒಂದು 40 ಸಂಘ ನಮ್ಮ ಊರಾಗ. ಈ ಮುಂದೆ ಇದೇ ನಾವು ಪ್ರೋತ್ಸಾಹ ಮಾಡ್ಕೊತ ಹೋಗ್ತೀವಿ. ಇನ್ನೂ ಹೆಚ್ಚಿನ ಜನ ಸಂಘಗಳನ್ನು ಮಾಡಿಕೊಡ್ತೀವಿ. ಇದಕ್ಕೆ ಮತ್ತು ನಿಮ್ಮ ಮನೆ ಜಾಸ್ತಿ ನಮ್ಮ ಮೇಲೆ ಇರ್ಬೇಕು. ಇದು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಜೈ ಕರ್ನಾಟಕ. ಆಯ್ತು. ಇನ್ನೊಂದ್ರಿ ಸರ್, ಇನ್ನೊಂದು ಏನಾಗದ್ರಿ, ಈಗ ಇಲ್ಲಿ ಖಾಸಗಿ ಫೈನಾನ್ಸ್ಗಳು ಅವ್ರಿ ಇಲ್ಲಿ ನಮ್ಮ ಹಳ್ಳಿಯಲ್ಲಿ 1,00,000 ರೂಪಾಯಿಗೆ 90,000 ರೂಪಾಯಿ ಕೊಡ್ತಾರೆ. 90,000 10,000 ರೂಪಾಯಿ ಮೈನಸ್ ಮಾಡೇ ಕೊಡ್ತಾರೆ.
ಎಷ್ಟಿದೆ 3 ತಿಂಗಳದ ಅಂದ್ರೆ 3 ತಿಂಗಳ 10 ದಿನ 1 ಲಕ್ಷ ಮುಕ್ತಾಯಗೊಳಿಸ್ಬೇಕು. ಇಂಟ್ರೆಸ್ಟ್ ಎಷ್ಟು ಬರ್ತದೆ ಈಗ ಅವೆಲ್ಲ ಖಾಸಗಿ ಫೈನಾನ್ಸ್ಗಳು ಇಲ್ಲೆಲ್ಲ ಇಲ್ಲಿ ಎಷ್ಟು ಧರ್ಮಸ್ಥಳ ಸಂಘದ್ದು ಎಷ್ಟು ಟೋಟಲ್ 30 ಎಷ್ಟೋ ಸಂಘಗಳಾಗ್ಯಾರ. ಈಗ ಅವರೆಲ್ಲ ಬಂದಾಗ್ಯಾರ. ಯಾಕೆ ಬಂದಾಗ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಅದ. ಆಯ್ತು ಅವ್ರು ಆ ದುಡ್ಡನ್ನಂತೂ ನಮ್ಗೆ ಏನಿಲ್ಲ ರೀ 90,000 ರೂಪಾಯಿ ತೊಗೊಂಡು ಮೇಲೆ 1 ಲಕ್ಷ ರೂಪಾಯಿ 3 ತಿಂಗಳು 10 ದಿನ ಜಾಸ್ತಿ ಆಗ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಡಬಲ್ ಇಂಟ್ರೆಸ್ಟ್ ಆಗ್ತಾರೆ. ನಮಗೆ ಈಗ ನಿಮ್ಮ ಲೋನ್ ಬಂದು ನಿಮ್ಮದು ಸಂಘ ಧರ್ಮಸ್ಥಳದ ಇದು ಆದ್ಮೇಲೆ ಬಂದ್ಮೇಲಂತೂ ನಮ್ಗೆ ಯಾವ್ದು ಕುಂದ್ಕೊಡ್ತಾನೆ ಆರಾಮ್ ಈಜಿ ತೊಗೋತಿ ಕಟ್ಲಕ್ಕೂ ಈಜಿ ತೊಗೊಳಕ್ಕೂ ಈಜಿ. ಆ ದಂಧ ಟರ್ನ್ ಓವರ್ ಮಾಡೋರಿ ಭಾಳ ಒಳ್ಳೇದು ಇದ್ದದ್ದು ಹೇಳಾಗತ್ತೆ. ಯಾಕಂದ್ರೆ ಇವು ಖಾಸಗಿದು ಇನ್ನೊಂದು ತೊಡೆ ಸಾಲಗಳು ಅವ್ರಿ ಬೇರೆವು ಅವ್ರಿಗೆಲ್ಲ ಭಾಳ ಇಂಟ್ರೆಸ್ಟ್ ಅವ್ರು ಹೇಳೋದು ಹಂಗಾದ ಹಿಂಗಾದ ಹೇಳ್ತಾರೆ. ನಾವು ನಿಂಬುದು ಅವ್ರದ್ದು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ನಿಂಬುದು ಭಾಳ ಕಮ್ಮಿ ಆಗ್ತದೆ. ಯಾಕಂದ್ರೆ 1 ಲಕ್ಷ 2 ಲಕ್ಷ ತೊಗೊಂಡ್ರೆ ನಮ್ಗೆ ಈಜಿ ಕಟ್ಟ 30,000 ಹಿಡ್ಕೊಂಡು ನಾವು ತೊಗೊಂಡಿದ್ದೀವಿ. 1 ಲಕ್ಷ ರೂಪಾಯಿ ತೊಗೊಂಡ್ರೆ 7,000 ರೂಪಾಯಿ ನಾವು ಲೆಕ್ಕ ಮಾಡ್ತೀವಿ. ಲೆಕ್ಕ ಮಾಡಿ ತೋರಿಸಿ 7,000 ರೂಪಾಯಿ ಅದು. ಮತ್ತು 7,000 ರೂಪಾಯಿ ಯಾವ ಫೈನಾನ್ಸರ್ ಕೊಡ್ತಾರೆ ತೋರ್ಸಲ್ರಿ. ಅವ್ರು 7,000 ರೂಪಾಯಿ ಬಡ್ಡಿ ತೊಗೊಂಡು 1 ಲಕ್ಷ ಕೊಟ್ರಂದ್ರೆ ಅವ್ರು ಕಾಲು ಬಿಡ್ಕೊಂಡು ಹೋಗ್ತೀನಿ ಗ್ಯಾರಂಟಿನ.